ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಹಿಂದೆಲ್ಲ ಆಡಳಿತ ಪಕ್ಷಗಳಿಗೆ ವಿಪಕ್ಷಗಳು ತಲೆನೋವಾಗಿ ಪರಿಣಮಿಸ್ತಾ ಇದ್ವು. ವಿಪಕ್ಷಗಳನ್ನ ಕಟ್ಟಿ ಹಾಕೋದು ಹೇಗೆ, ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ನೀಡೋದು ಹೇಗೆ ಅನ್ನೋದರ ಬಗ್ಗೆಯೇ ತಲೆ ಕೆಡಿಸಿಕೊಳ್ತಾ ಇದ್ರು. ಆದ್ರೆ ಸಿಎಂ ಡಿಕೆಶಿ ನೇತೃತ್ವದ ಸರ್ಕಾರಕ್ಕೆ ಡಬಲ್ ಸಂಕಷ್ಟ ಎದುರಾಗಿದೆ. ಒಂದ್ ಕಡೆ ವಿಪಕ್ಷಗಳ ಹೋರಾಟ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರ ಮೌನ ಯುದ್ಧ. ಮೇಲಿಂದ ಮೇಲೆ ಹೊಸ ದಾಳ ಉರುಳಿಸ್ತಿರೋ ಸಿದ್ದರಾಮಯ್ಯ ಸಿಎಂ ಡಿಕೆಶಿಯಿಂದ ಹಿಡಿದು ದಿಲ್ಲಿ ನಾಯಕರವರೆಗೂ ಟೆನ್ಷನ್ ಹೆಚ್ಚಿಸಿದ್ದಾರೆ. ಇಷ್ಟು ದಿನ ಆಗಿದ್ದೇ ಬೇರೆ, ಇನ್ನು ಮೇಲೆ ನಡೆಯೋದೇ ಬೇರೆ. ಅಹಿಂದ ಸಮಾವೇಶಕ್ಕೆ ದಿನಗಣನೆ ಶುರುವಾಗಿರೋ ಹೊತ್ತಲ್ಲೇ ಸಿದ್ದರಾಮಯ್ಯ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂಥ ಹೊತ್ತಲ್ಲೇ ಸಿದ್ದರಾಮಯ್ಯ ಸಿಎಂ ಡಿಕೆಶಿ ನೇತೃತ್ವದ ಮೊದಲ ಸಿಎಲ್ಪಿ ಸಭೆಗೆ ಗೈರಾಗಿದ್ದಾರೆ. ಈ ಮೂಲಕ ದೊಡ್ಡದೊಂದು ಸಂದೇಶ ರವಾನಿಸಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿರೋದು ರಾಜಕೀಯ ವಲಯದಲ್ಲಿ ಭಾರಿ ದೊಡ್ಡ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಡಿಕೆಶಿ ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ನಡೀತಾ ಇರೋ ವಿಧಾನ ಮಂಡಲ ಅಧಿವೇಶನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಸಲಾಯಿತು. ಈ ವೇಳೆ ಸಿದ್ದರಾಮಯ್ಯ ಬರ್ತಾರಾ ಇಲ್ವಾ ಅಂತ ತಮ್ಮ ಪಕ್ಷದ ನಾಯಕರೇ ಎದುರು ನೋಡ್ತಾ ಇದ್ರು. ಆದ್ರೆ ಕೊನೆಗೆ ಆಗಿದ್ದೇ ಬೇರೆ. ಬಹುತೇಕ ನಾಯಕರ ಅಂದಾಜಿನಂತೆ ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಈ ಮೂಲಕ ತಮ್ಮ ನಡೆ ಏನು ಅನ್ನೋದರ ಬಗ್ಗೆ ಮತ್ತೊಮ್ಮೆ ಅಸ್ಪಷ್ಟ ಉತ್ತರ ನೀಡಿದ್ದಾರೆ. ಆತ್ಮೀಯರೇ, ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ ದಿನದಿಂದಲೂ ಹೆಜ್ಜೆ ಹೆಜ್ಜೆಗೂ ಶಾಕ್ ಕೊಡ್ತಾ ಇದ್ದಾರೆ. ಕೇವಲ ಸಿಎಲ್ಪಿ ಸಭೆಗೆ ಮಾತ್ರ ಅಲ್ಲ, ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಹಾಜರಾಗದೆ ಸಿದ್ದರಾಮಯ್ಯ ದೂರ ಉಳಿದಿದ್ರು. ಜೊತೆಗೆ ಅಧಿವೇಶನದ ಮೊದಲ ದಿನವೂ ಬಾರದೆ ಗೈರಾಗಿದ್ರು. ಅಧಿವೇಶನಕ್ಕೆ ಬರೋದಿಲ್ವೇನೋ ಅನ್ನೋ ಚರ್ಚೆ ಶುರುವಾಗಿತ್ತು. ಆದ್ರೆ ಎರಡನೇ ದಿನ ಆಗಮಿಸಿದ ಸಿದ್ದು ನೇಪಥ್ಯಕ್ಕೆ ಮಾತ್ರ ಬಂದಂತೆ ಬಂದು ಹೋಗ್ತಿದ್ದಾರೆ. ಹಿಂದಿನ ಸಾಲಲ್ಲಿ ಕುಳಿತುಕೊಳ್ಳೋ ಸಿದ್ದರಾಮಯ್ಯ ಇದುವರೆಗೂ ಯಾವುದೇ ಒಂದು ಮಾತನ್ನು ಆಡಿಲ್ಲ. ಕೇವಲ ನೆಪ ಮಾತ್ರಕ್ಕೆ ಬಂದು ಹೋಗುವಂತೆ ಕಾಣ್ತಾ ಇದೆ. ಆತ್ಮೀಯರೇ, ಡಿಕೆಶಿ ಸರ್ಕಾರದಲ್ಲಿ ಯಾವುದೂ ಸರಿಯಿಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಮುನಿಸು ಒಂದ್ ಕಡೆ ಆದ್ರೆ ಅತೃಪ್ತ ಶಾಸಕರು ಇನ್ನೊಂದ್ ಕಡೆ ಸಂಕಷ್ಟದ ಸೂಚನೆ ನೀಡುತ್ತಿದ್ದಾರೆ. ಸಿಎಲ್ಪಿ ಸಭೆಗೆ ಸಿದ್ದರಾಮಯ್ಯ ಜೊತೆಗೆ ಅತೃಪ್ತ ಶಾಸಕರು ಕೂಡ ಗೈರಾಗಿದ್ದಾರೆ. ಎಚ್.ಸಿ. ಮಹದೇವಪ್ಪ ಮತ್ತು ಪ್ರಿಯಾ ಕೃಷ್ಣ, ಶಿವಾನಂದ ಪಾಟೀಲ್, ಎಂ ಕೃಷ್ಣಪ್ಪ, ಎಂಸಿ ಸುಧಾಕರ್, ಎಸ್.ಎನ್. ನಾರಾಯಣಸ್ವಾಮಿ, ಕೊತ್ತನೂರು ಮಂಜುನಾಥ್ ಕೂಡ ಸಭೆಯಿಂದ ದೂರ ಉಳಿದಿದ್ರು. ಅರ್ಧ ಡಜನ್ನಷ್ಟು ಶಾಸಕರು ಸರ್ಕಾರದ ವಿರುದ್ಧ ಮುನಿಸಿಕೊಂಡಿರೋದು ಸಿಎಂ ಡಿಕೆಶಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರ ಮನವೊಲಿಕೆ, ಇನ್ನೊಂದ್ ಕಡೆ ಸ್ವಪಕ್ಷದ ವಿರುದ್ಧವೇ ಸಿಡಿದೆದ್ದಿರೋ ಶಾಸಕರ ಸಂಧಾನ. ಈ ಎರಡು ಬೆಳವಣಿಗೆಗಳು ಡಿಕೆಶಿ ಸರ್ಕಾರಕ್ಕೆ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದೆ. ಇದರ ಜೊತೆಗೆ ಈಗ ವಿಪಕ್ಷಗಳು ಬಿ ನಾಗೇಂದ್ರ ವಿರುದ್ಧ ದೊಡ್ಡ ಸಮರವನ್ನೇ ಸಾರಿದೆ. ಭ್ರಷ್ಟಾಚಾರ ಆರೋಪ ಹೊತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ. ವಾಲ್ಮೀಕಿ ಹಗರಣದಿಂದ ಇನ್ನೂ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಹೀಗಾಗಿ ನಾಗೇಂದ್ರರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅಧಿವೇಶನ ಆರಂಭ ಆಗಿ 1 ವಾರ ಆಗ್ತಾ ಬಂತು. ಇವತ್ತಿನವರೆಗೂ ಒಂದೇ ಒಂದು ದಿನವೂ ಸುಸೂತ್ರವಾಗಿ ಅಧಿವೇಶನ ನಡೆಸೋದಕ್ಕೆ ಬಿಡ್ತಾ ಇಲ್ಲ. ಹೋದಲ್ಲಿ ಬಂದಲ್ಲಿ ನಾಗೇಂದ್ರ ವಿಷಯವನ್ನೇ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಇದು ಸಿಎಂ ಡಿಕೆಶಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಆತ್ಮೀಯರೇ, ಮುಂದಿನ ತಿಂಗಳು ಅಹಿಂದ ಸಮಾವೇಶ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಸೇರೋ ನಿರೀಕ್ಷೆ ಇದೆ. ಈ ವೇಳೆ ಸಿದ್ದರಾಮಯ್ಯ ದೊಡ್ಡದೊಂದು ಘೋಷಣೆ ಮಾಡಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಬಹುಶಃ ಅವತ್ತು ಸಿದ್ದರಾಮಯ್ಯ ಆಡೋ ಮಾತುಗಳ ಮೇಲೆ ಸಿದ್ದರಾಮಯ್ಯ ಮುಂದಿನ ರಾಜಕೀಯ ನಡೆ ಗೋಚರ ಆಗಲಿದೆ. ಇಂಥ ಹೊತ್ತಲ್ಲೇ ಸಿದ್ದರಾಮಯ್ಯ ಮೇಲಿಂದ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಸಿಎಲ್ಪಿ ಸಭೆಗೆ ಗೈರಾಗಿದ್ದಾರೆ. ಅಧಿವೇಶನದಲ್ಲಿ ಮೌನಕ್ಕೆ ಜಾರಿದ್ದಾರೆ. ತಮ್ಮ ಆಪ್ತ ಶಾಸಕರ ಜೊತೆ ಮಾತ್ರ ಮಾತುಕತೆ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಈ ಎಲ್ಲ ನಡೆ ಮೇಲೆ ಹತ್ತಾರು ಅನುಮಾನ ಮೂಡಿಸ್ತಾ ಇದ್ದು ಸಿದ್ದು ಮುಂದೇನು ಮಾಡ್ತಾರೆ ಅನ್ನೋದು ಸದ್ಯದಲ್ಲೇ ಹೊರಬೀಳಲಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ